ವೀಕ್ಷಕರೇ, ಅಭಿಮಾನಿಗಳ ಗುರುಮಕ್ಕಳೇ, ಮಿತ್ರರೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ಗ್ರಂಥಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಅಮೂಲ್ಯವಾದ ವಸ್ತುಗಳು, ಯಂತ್ರ ತಂತ್ರ ಮಂತ್ರ ಸಿದ್ಧಿಗೆ ಬೇಕಾದಂಥ ವಸ್ತುಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನೀವು ಈ ಒಂದು ವಾಸ್ತು ಗಿಡನ ನೋಡ್ಬೋದು. ಇಲ್ಲಿ ಯಾವ ರೀತಿ ವಾಸ್ತು ಗಿಡ ತಯಾರಾಗಿದೆ. ನೀವು ಲಕ್ಷ್ಮಿಗೆ ಪೂಜೆ ಮಾಡ್ತೀರಾ, ಇದನ್ನು ಏನಂತೀರ ನೀವು? ಲಕ್ಷ್ಮಿಗೆ ಪೂಜೆಗೆ ಇಡ್ತೀರಲ್ಲ, ನೀವು ಏನಂತೀರ ಇದನ್ನು? ವೀಕ್ಷಕರೇ, ಇದು ಅರ್ಧ ಇದೆ ನೋಡಿ ಹೋಳು ಈ ಗಿಡದ ಮೇಲೆ. ಇದು ಬಂದು ಗೋಮತಿ ಚಕ್ರ ಅಂತಾರೆ, ನೆನ್ಪಿಟ್ಕೊಳ್ಳಿ. ನಿಮಗೆ ತುಂಬ ತೋರಿಸ್ತೀನಿ ಇಲ್ಲಿ. ನಾನೀಗ ಗ್ರಂಥಿಗೆ ಅಂಗಡಿಯಲ್ಲಿ ಇದ್ದೀನಿ. ಗ್ರಂಥಿಗೆ ಅಂಗಡಿಯಲ್ಲಿ ಸಾಕಷ್ಟು ವಸ್ತುಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಇದು ಇಷ್ಟೇ ಅಲ್ಲ, ಸಾಕಷ್ಟು ವಸ್ತುಗಳ ಪರಿಚಯವನ್ನು ನಾನೀಗ ನಿಮಗೆ ಮಾಡಿಕೊಡ್ತೀನಿ. ನಾನು ಗ್ರಂಥಿಗೆ ಅಂಗಡಿಯಲ್ಲಿದ್ದೀನಿ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ವೀಕ್ಷಕರೇ, ಇದು ಶೋ ಗಿಡ ಅಂತ ಅಂತೀರ ನೀವು. ಓಕೆ, ಆಯಿತು, ಶೋ ಗಿಡನೇ ಇರಲಿ. ಆದರೆ ದೇವ್ರ ಮನೇಲಿ ಕೂಡ ಇಡ್ಬೋದು ಇದನ್ನು. ಲಕ್ಷ್ಮೀ ಪೂಜೆಗೆ ದೇವ್ರ ಮನೆಯಲ್ಲೇ ಇಡ್ಬೋದು. ಈ ಗೋಮತಿ ಚಕ್ರ ಇರುತ್ತಲ್ಲ ನೋಡಿ, ಅದನ್ನು ಗಿಡದಲ್ಲಿ ನೀವು ಕಾಣಲು ವೈಟ್ ಇದೆಯಲ್ಲ, ಅದೇ ಈಗ ಗೊತ್ತಾಯ್ತಲ್ಲ. ನಿಮಗೆ ಸಾಕಷ್ಟು ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಬರೀ ಗೋಮತಿ ಚಕ್ರ ಅಂತಲ್ಲ, ನಾನಿಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿದ್ದೀನಿ. ಗೊತ್ತಾಯ್ತಲ್ಲ, ಗ್ರಂಥಿಗೆ ಅಂಗಡಿಯಲ್ಲಿದ್ದೀನಿ. ಈ ಗಿಡದ ಬಗ್ಗೆ ನಾನು ಹೆಚ್ಚಿನ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಈ ವಿಡಿಯೋ ನೀವು ಲಾಸ್ಟ್ವರೆಗೂ ನೋಡಿ, ಓಕೆನಾ? ವೀಕ್ಷಕರೇ, ಗ್ರಂಥಿಗೆ ಅಂಗಡಿಯಲ್ಲಿ ಸಾಕಷ್ಟು ವಸ್ತುಗಳಿರುತ್ತೆ. ಇದು ನೋಡಿ ಪಂಚರತ್ನಗಳಂದರೆ ಒಂದೊಂದು ಕಲರು ಬೇರೆ ಬೇರೆ ಥರ ಇರುತ್ತೆ. ಏನಕ್ಕೆ ಯೂಸ್ ಆಗುತ್ತೆ ಪಂಚರತ್ನಗಳು? ನಿಮ್ಗೆ ಗೊತ್ತಿದೆ. ಪಂಚರತ್ನಗಳು ಹೀಗಾಗಲೇ ನಾನು ಏನಕ್ಕೆ ಯೂಸ್ ಮಾಡಿದ್ದೀನಿ? ಪಂಚರತ್ನ ಕುಡಿಕೆ ಹಾಕಿ ವಾಸ್ತು ನಿವಾರಣೆಗೆ ನಾನು ಯೂಸ್ ಮಾಡಿದ್ದೀನಿ. ಗೊತ್ತಾಯ್ತಲ್ಲ. ಇನ್ನು ನೋಡಿ, ಇವು ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಸರಗಳಿದೆ. ಅದೇನಕ್ಕೆ ಗೊತ್ತಾ? ಚಿಕ್ಕ ಸರಗಳು. ವೀಕ್ಷಕರೇ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೆ ಇನ್ನೂ ಇಲ್ಲಿ ಸಾಕಷ್ಟು ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೋಡಿ, ಮಣಿಗಳಿದೆ, ಚಿಕ್ಕ ಚಿಕ್ಕ ಮಣಿಗಳು. ಇದನ್ನ ನೀವು ಏನಂತೀರೋ, ಕೈಗೆ ಕಟ್ಕೋತೀರಲ್ಲ, ದೃಷ್ಟಿ ನಿವಾರಣೆಗೆ ಕೆಲವೊಂದು ಅಮೂಲ್ಯವಾದ ಇವೆ. ಒಂಥರ ರತ್ನ ಮುತ್ತು ಅಂತಿರಲ್ಲ, ಹಾಗೆ ಒರಿಜಿನಲ್ ಇರುತ್ತೆ ನೋಡಿ. ಗ್ಯಾರಂಟಿ ಕಾರ್ಡ್ ಇರುತ್ತೆ, ಬಾಕ್ಸಲ್ಲಿರುತ್ತೆ. ಇದು ಕೈಗೆ ಹಾಕ್ಕೊಳ್ಳೋದು. ನೀವು ಕೈಗಳಿಗೆ ಹಾಕ್ಕೋತೀರಲ್ಲ, ಯಾವ ರೀತಿ ಅಂತ ತೋರಿಸ್ತೀವಿ, ಈಗ ನೋಡ್ಕೊಳ್ಳಿ. ಈ ಕೈಗೆ ಈ ಮಾಲೆಯನ್ನು ಹಾಕ್ಕೊಳ್ತಕ್ಕಂಥದ್ದು. ಕೈಗೆ, ಕುತ್ತಿಗೆಗೂ ಹಾಕೋಬೋದು, ತೊಂದರೆ ಇಲ್ಲ. ಈಗ ನೀವು ಕರಿಂಗಲಿ ಮಾಲೆ, ಸ್ಫಟಿಕ ಮಾಲೆ, ಆಮೇಲೆ ಮುತ್ತಿನ ಮಾಲೆ, ಹವಳದ ಮಾಲೆ ಅಂತಿರಲ್ಲ, ಹಾಗೆ ಇದು ಬಂದು ಕೂಡ ಅಮೂಲ್ಯವಾದ ಮಣಿಗಳಿಂದ ಮಾಡಿರ್ತಕ್ಕಂಥ ಮುತ್ತು, ಮತ್ತೊಂದು ಮಾಡಿರ್ತಕ್ಕಂಥ ಮಾಲೆ. ಓಕೆನಾ? ಇದು ನೋಡಿರಿ, ಜೊತೆಗೆ ಉಂಗುರಗಳಿರುತ್ತೆ. ನೀವು ದೃಷ್ಟಿ ನಿವಾರಣೆಗೆ, ಆಮೇಲೆ ಗ್ರಹ ರಾಶಿ ನಕ್ಷತ್ರ ಬಾಧೆ ನಿವಾರಣೆಗೆ, ದೋಷ ಇದ್ದರೆ ಅವಕ್ಕೆಲ್ಲ ಇವು ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ? ಇಲ್ಲೇನಪ್ಪ ಅಂದರೆ ಸಾಕಷ್ಟು ಇವೆಲ್ಲ ಇರುತ್ತೆ. ನಾನು ಇನ್ನೂ ನಿಮಗೆ ತುಂಬ ಪರಿಚಯ ಮಾಡಿಕೊಡ್ತೀನಿ. ಇವು ಕೈನಲ್ಲಿ ಹಾಕೋಬೋದು, ನೀವು ನಿಮ್ಮಿಷ್ಟ. ಓಕೆನಾ? ಕೈಗೆ ಹಾಕ್ಕೊಳ್ಳೋಕ್ಕೆ ಆಗುತ್ತೆ. ಓಕೆನಾ? ಆಮೇಲೆ ನೋಡಿ, ಇಲ್ಲಿ ಅರಿಶಿಣ ಇದೆ ನೋಡಿ, ಅರಿಶಿಣದ ಗಡ್ಡೆಗಳಿದೆ. ಏನು ಅರಿಶಿಣ? ಕಪ್ಪು ಅರಿಶಿಣ. ಅದು ನಿಮಗೆ ಈಗಾಗಲೇ ನಾನು ಕಪ್ಪು ಅರಿಶಿಣದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದು ನೋಡಿ, ತುಂಡು ಚಿಕ್ಕದು ದೊಡ್ಡದು ಎಲ್ಲ ಇರುತ್ತೆ. ಆಮೇಲೆ ಇಲ್ಲೊಂದು ಕೆಲವೊಂದು ಗಿಡಗಳಿರುತ್ತೆ. ವಾಸ್ತು ದೋಷ, ಗ್ರಹ ದೋಷ, ನಕ್ಷತ್ರ ದೋಷ, ಅಥವಾ ಏನೋ ನೆಗೆಟಿವ್ ಎನರ್ಜಿ ಹೋಗಬೇಕಂದ್ರೆ ಈ ಒಂದು ಗಿಡಗಳನ್ನು ಚಿಕ್ಕ ಪಾಟ್ನಲ್ಲಿದೆ. ಅಷ್ಟೇ ಅಲ್ಲ, ಇದು ಮನೇಲಿ ಇಟ್ಕೊಂಡ್ರೆ ಯಾವುದೇ ನಷ್ಟ ಇಲ್ಲ. ಯಾಕಂದರೆ ಆಮ್ಲಜನಕ ಇದರಿಂದ ಸಿಗುತ್ತೆ. ಒಳ್ಳೆ ಎನರ್ಜಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆಮ್ಲಜನಕ ಸಿಗುತ್ತೆ. ಇದು ರಿಯಲ್ ಪ್ಲಾಸ್ಟಿಕ್ ಅಲ್ಲ, ರಿಯಲ್ ಆ ಗಿಡಗಳು. ಇದು ನೋಡಿ, ಪ್ಲಾಸ್ಟಿಕ್ ಇದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಪ್ಲಾಸ್ಟಿಕ್ಕು. ಹಾಗೆ ಕಲ್ಲುಗಳು, ಇದರಲ್ಲಿ ಬೇರೆ ಬೇರೆ ವೆರೈಟಿ ಕಲ್ಲುಗಳಿರುತ್ತೆ. ಕಲರ್ ಕಲ್ಲುಗಳಿರುತ್ತೆ, ಒಂದೇ ಥರ ಇರಲ್ಲ. ನೀವಿಲ್ಲಿ ಕಲ್ಲುಗಳು, ರತ್ನಗಳು, ಮುತ್ತುಗಳು, ಹವಳಗಳು ಅಥವಾ ಗೋಮತಿ ಚಕ್ರಗಳು ಇತ್ಯಾದಿಗಳಿಂದ ತಯಾರು ಮಾಡಿರ್ತಕ್ಕಂಥ ವಾಸ್ತು ಕಲ್ಲುಗಳ ಗಿಡಗಳಾದರೂ ಬಳಸ್ಕೊಳ್ಳಿ. ನೀವು ಆಫೀಸಲ್ಲಿ ಇಡ್ಬೋದು. ಆಫೀಸಲ್ಲಿ ವ್ಯಾಪಾರ ಮಾಡ್ತಿರಲ್ಲ, ಅಲ್ಲಿ ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವಾಗ ಆ ಗಲ್ಲಾಪೆಟ್ಟಿಗೆ ಹತ್ರ ಇವೆಲ್ಲ ಇಡ್ಬೋದು. ಆ ಮುಂದ್ಗಡೆ ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು, ಯಾವುದೋ ಒಂದು ಆಫೀಸ್ ಇರ್ಬೋದು, ಮನೆ ಇರ್ಬೋದು. ನಿಮಗೆ ಶೋಕೇಶು, ಎಲ್ಲಿ ಟಿ ವಿ ಸ್ಟ್ಯಾಂಡ್ ಇರುತ್ತೆ, ಟಿವಿ ಇರುತ್ತೆ, ಅಲ್ಲಿ ಇಲ್ಲಿ ನಿಮಗೆ ಬೇಕಾದ ಒಂದು ಉತ್ತಮವಾದ ಸ್ಥಳದಲ್ಲಿ ನೀವು ಟೇಬಲ್ ಮೇಲೆ ಈ ರೀತಿ ಇಟ್ಕೋಬೋದು. ಗಿಡಗಳು, ಇಂಪಾರ್ಟೆಂಟ್ ಗಿಡಗಳಿರುತ್ತೆ ನೋಡಿ. ಇದು ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿಗೆ ಅಂಗಡಿ, ಸಿದ್ಧಲಿಂಗೇಶ್ವರ ಗ್ರಂಥಿಗೆ ಅಂಗಡಿ, ಪೊಲೀಸ್ ಸ್ಟೇಷನ್ ಮುಂಭಾಗ, ಹೇಮಗಲ್ಲು, ಕೋಲಾರ ಟು ಗೌರಿಬಿದನೂರು ಚಿಕ್ಕಬಳ್ಳಾಪುರ ರೋಡು. ಕೋಲಾರಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುತ್ತೆ ಗೌರಿಬಿದನೂರು.
ಎಚ್ ಕ್ರಾಸ್ ಅಂತ ಬರುತ್ತೆ. ಎಚ್ ಕ್ರಾಸಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಏಮಗಲ್ಲು. ಏಮಗಲ್ಲಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ರಂದ್ಗೆ ಅಂಗಡಿ, ಗೊತ್ತಾಯ್ತಲ್ಲ. ಪೊಲೀಸ್ ಸ್ಟೇಷನ್ ಮುಂಭಾಗ ಇರುತ್ತೆ ಏಮಗಲ್. ಇಲ್ಲಿ ನಿಮಗೆ ಈ ಒಂದು ವಸ್ತುಗಳನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇದು ನೋಡಿ ಕಪ್ಪು ಅರಿಶಿನ, ಈಗಾಗಲೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಏನೇನು ಬಳಸ್ತಾರೆ ಈ ಕಪ್ಪು ಅರಿಶಿನ ನೋಡೋಕೆ ನೋಡ್ರಿ ಹೆಂಗಿದೆ, ಒಳ್ಳೆ ಶ್ರೀಚಕ್ರ ಥರ ಇದೆ. ಗೋಪುರ ರಥ ಇರುತ್ತಲ್ಲ, ಗೋಪುರ ಕಳಶ ಆ ಥರ ಇದೆ. ಶ್ರೀಚಕ್ರ ಥರ ಇರುತ್ತೆ, ಪಿರಾಮಿಡ್ ಥರ. ಶ್ರೀಚಕ್ರ ನೀವು ನೋಡಿದಿರಲ್ಲ ಆಲ್ರೆಡಿ, ಒಂದು ಇಲ್ಲೇ ಇದೆ, ತೋರಿಸ್ತೀನಿ ಈಗ. ಚಿಕ್ಕದು ಒಂದು ಶ್ರೀಚಕ್ರ, ಅದರೊಳಗಡೆ ಏನೇನೋ ಹಾಕಿದ್ದಾರೆ, ಗೋಮತಿ ಚಕ್ರ, ರುದ್ರಾಕ್ಷಿ, ಇನ್ನು ಗುಲ್ಗಂಜಿ ಇತ್ಯಾದಿಗಳೆಲ್ಲ ಹಾಕಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ, ಇನ್ನೂ ಹೆಚ್ಚಾಗಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ಕಪ್ಪು ಅರಿಶಿನ ನೋಡ್ಕೊಬಿಡಿ ಯಾವ ಥರ ಇದೆ, ಪಿರಾಮಿಡ್ ಥರ ಇದೆ. ಅದಕ್ಕೆ ಇದನ್ನು ಮಂತ್ರವಾದಿಗಳು, ಗುರುಗಳು, ಮಾಂತ್ರಿಕ ಸಿದ್ಧಿ ಮಾಡ್ಕೊಳ್ಳೋರು, ದೇವಾಲಯದ ಪೂಜಾರಿಗಳು ದೇವತೆಗಳ ಹತ್ರ ಇಡ್ತಾರೆ, ವಿಗ್ರಹಗಳ ಹತ್ರ ಯಾಕೆ ಇಡ್ತಾರೆ ಹೇಳಿ? ವಶೀಕರಣಕ್ಕೆ, ಹೆಚ್ಚಿನ ಶಕ್ತಿ, ಜನಾಕರ್ಷಣೆ, ಭಕ್ತರ ಆಕರ್ಷಣೆ. ದೇವಸ್ಥಾನಗಳಿಗೆ ಭಕ್ತರು ಹೆಚ್ಚಾಗಿ ಬರಬೇಕಂದ್ರೆ ಪೂಜಾರಿಗಳು, ಗುರುಗಳು ಏನು ಮಾಡ್ತಾರೆ, ಮಠಗಳಿಗೆ, ಮಂದಿರಗಳಿಗೆ ಹೆಚ್ಚಾಗಿ ಬರ್ಬೇಕಂದ್ರೆ ಈ ಕಪ್ಪು ಅರಿಶಿನ ದೇವರ ಹತ್ರ ಇಡ್ತಾರೆ. ದೇವರ ಹತ್ರ ಇಟ್ಬಿಟ್ಟು ಏನಕ್ಕೆ? ಪೂಜೆಗೆ ಇಡ್ತಾರೆ. ಪೂಜೆಗೆ ಎನಿ ಟೈಮಲ್ಲಿ ಇಟ್ಬಿಟ್ರೆ ದೇವ್ರ ಹತ್ರ ಆಕರ್ಷಣೆ, ದೇವತೆಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ ಕಪ್ಪು ಅರಿಶಿನದು. ಹಾಗೆ ಇದರ ಪುಡಿನ ದೇವತೆ ಅರ್ಚನೆಗೆಲ್ಲ ಬಳಸ್ತಾರೆ. ಆ ಅರಿಶಿನ ಹೆಂಗಿರುತ್ತೆ? ಪಿರಮಿಡ್ ನೋಡಿ, ಇದು ಪಿರಮಿಡ್ ಇರುತ್ತಲ್ಲ, ಶ್ರೀಚಕ್ರ ಇರುತ್ತೆ. ಅದು ಯಾವುದು? ಆ ಅರಿಶಿನ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ನೋಡ್ರಿ. ಇದು ಪಿರಮಿಡ್ ಚಿಕ್ಕದಿರುತ್ತೆ, ಬೇಕಾದರೆ ಇದು ಕೂಡ ವಾಸ್ತು ದೋಷಕ್ಕೆ ಇಟ್ಕೋಬೋದು. ಇದೆಲ್ಲ ನೋಡಿ ಗುಲಗಂಜಿ ಬಳಸಿದ್ದಾರೆ, ಗೋಮತಿ ಚಕ್ರ ಬಳಸಿದ್ದಾರೆ, ಹಾಗೆ ರುದ್ರಾಕ್ಷಿಗಳಿದೆ ಇದರಲ್ಲಿ. ಏನೋ ಗುಲಗಂಜಿ ನೋಡಿ, ಕೆಂಪು ಗುಲಗಂಜಿ ಇದು ಏನ್ರಿ, ಕೆಂಪು ಗುಲಗಂಜಿ, ಆಮೇಲೆ ಗೋಮತಿ ಚಕ್ರ, ಆಮೇಲೆ ರುದ್ರಾಕ್ಷಿ ಕೂಡ ಈಗ ಬಳಸಿದ್ದಾರೆ. ಕೆಲವು ಅವಳಗಳು ಅಂತಿರಲ್ಲ, ಮುತ್ತು ಅವಳ ಅಂತಿರಲ್ಲ, ಅದು ಕೂಡ ಬಳಸಿದ್ದಾರೆ, ಗೊತ್ತಾಯ್ತಲ್ಲ. ಶ್ರೀಚಕ್ರ ಮೇಲೆ ಇರೋದು ಚಿಕ್ಕದಾಗಿ, ಗೊತ್ತಾಯ್ತಾ? ಒಳ್ಳೆ ಪಿರಮಿಡ್ ಥರ ಮಾಡಿದ್ದಾರೆ. ಇದರಲ್ಲಿ ನೋಡಿ ಬೇರೆ ಸ್ಟೋನ್ಸ್ ಇರುತ್ತೆ ಕೆಳಗಡೆ, ಕೆಲವೊಂದು ಕ್ರಿಸ್ಟಲ್ ಸ್ಟೋನ್ಸು ಅಂದರೆ ಕಲ್ಲುಗಳು ವಶೀಕರಣಕ್ಕೆ. ನಾನು ಲಾಸ್ಟ್ ಟೈಮ್ ನಿಮಗೆ ಆ ವಾಸ್ತುದೊಂದು ಗಿಡ ತೋರಿಸಿದ್ದೀನಿ. ಆ ಗಿಡದಲ್ಲಿ ಆ ಕಲ್ಲುಗಳಿರುತ್ತೆ ಕೆಳಗಡೆ ಐತಲ್ಲ, ಹಸಿರು ನೋಡಿ ಈ ಕಲ್ಲುಗಳು, ಅದು ಈ ಕಲ್ಲುಗಳು ಕೂಡ ಆಕರ್ಷಣೆಗೆ ಬಳಸ್ತಕ್ಕಂಥದ್ದು. ಇದು ಕೂಡ ಕ್ರಿಸ್ಟಲ್ ಕಲ್ಲುಗಳು, ವಶೀಕರಣ ಕಲ್ಲುಗಳು ಅವೆಲ್ಲ. ಇದರಲ್ಲಿ ರುದ್ರಾಕ್ಷಿ ಇದೆ, ಗೋಮತಿ ಚಕ್ರ ಇದೆ, ಮೇಲ್ಗಡೆ ಶ್ರೀಚಕ್ರ ಇದೆ, ಗೊತ್ತಾಯ್ತಲ್ಲ. ಇವು ಕೂಡ ನೀವು ತಗೋಬೋದು. ಏನಿಗೆ? ವಾಸ್ತು ದೋಷಕ್ಕೆ, ಜನಾಕರ್ಷಣೆಗೆ, ಅಭಿವೃದ್ಧಿಗೆ, ಇವೆಲ್ಲ ನೀವು ತೊಗೋಬೋದು. ಈ ಅರಿಶಿನ ಆಗಲಿ, ಆ ಗಿಡಗಳಾಗಲಿ, ಆ ಪಿರಮಿಡ್ ಥರ ಇದೆಯಲ್ಲ ಶ್ರೀಚಕ್ರ ಆಗಲಿ, ನೀವು ತೊಗೋಬೋದು, ಗೊತ್ತಾಯ್ತಾ ವೀಕ್ಷಕರೇ. ಇನ್ನೂ ನಾನು ಸಾಕಷ್ಟು ನಿಮಗೆ ತೋರಿಸ್ತೀನಿ, ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಇನ್ನೂ ಸಾಕಷ್ಟು ನಿಮ್ಗೆ ಪರಿಚಯಿಸ್ತೀನಿ ಇಲ್ಲಿ, ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಇಲ್ಲಿ ಅರಿಶಿನ ಆಯಿತು, ಪಿರಮಿಡ್ ಥರ ಇನ್ನೇನಾಯಿತು, ಗೋಮತಿ ಚಕ್ರಗಳಾಯಿತು, ಆಮೇಲೆ ಗುಲಗಂಜಿ ಆಯಿತು, ಅದರಲ್ಲ ಗುಲಗಂಜಿ ಇತ್ತು. ಆಮೇಲೆ ಇನ್ನೂ ಕೈ ಕಟ್ಕೊಳ್ಳೋ ಈ ಮಾಲೆಗಳಾಯಿತು, ಗೊತ್ತಾಯ್ತಲ್ಲ. ಈ ಪಿರಮಿಡ್ ಥರ ಇರೋದು ಏನಂದ್ರೆ ಇದು ಪಿರಮಿಡ್ ಅಲ್ಲ ರೀ, ತಿಳ್ಕೊಳ್ಳಿ. ಪಿರಮಿಡ್ ಅಲ್ಲ, ಒಳಗಡೆ ನೋಡಿ ಶ್ರೀಚಕ್ರ ಇದೆ, ಅದು ಹಾಳಾಗಬಾರ್ದು. ಬರೀ ನೀವು ಶ್ರೀಚಕ್ರ ತಗೊಂಡ್ರೆ ಅಷ್ಟೊಂದು ಎನರ್ಜಿ ಇರಲ್ಲ ಅಂದ್ಬಿಟ್ಟು ಕೆಲವರಿಗೆ ಅಪನಂಬಿಕೆ ಸಂದೇಹ ಇರುತ್ತೆ. ಅದಕ್ಕೆ ಗೋಮತಿ ಚಕ್ರ, ಆಮೇಲೆ ಗುಲ್ಗಂಜಿ ಅದರಲ್ಲಿ ಹಾಕಿರೋದು. ಅದರಲ್ಲಿ ಇನ್ನೂ ಕೆಲವೊಂದು ಮುತ್ತುಗಳು, ಕಲ್ಲುಗಳು ಬಳಸಿದ್ದಾರೆ. ಒಂದೊಂದು ಈ ರೀತಿ ಆಕಾರದಲ್ಲಿರೋ ಪಿರಮಿಡ್ಗಳಲ್ಲಿ ಬೇರೆ ಬೇರೆ ಇರ್ತದೆ. ಶ್ರೀಚಕ್ರ ಜೊತೆಗೆ ಇವೆಲ್ಲ ಒಟ್ಟೊಟ್ಟಿಗೆ, ಶ್ರೀಚಕ್ರ ನೋಡಿ ಚಿಕ್ಕದಾಗಿದೆ, ಅದರ ಜೊತೆಗೆ ಇವೆಲ್ಲ ಒಟ್ಟೊಟ್ಟಿಗೆ ಇರ್ತವೆ. ಏನೋ ಗುಲ್ಗಂಜಿ, ಗೋಮತಿ ಚಕ್ರ, ಆಮೇಲೆ ರುದ್ರಾಕ್ಷಿ ಇತ್ಯಾದಿ, ಗೊತ್ತಾಯ್ತಾನ್ರಿ. ಇವೆಲ್ಲ ಯಾಕೆ ಬಳಸ್ತಾರೆ ಎಲ್ಲ ವಸ್ತುಗಳು ಅಲ್ವಾ? ಶ್ರೀಚಕ್ರ ಬಂದು ಪಂಚಲೋಹದ್ದಿರುತ್ತೆ, ಗುಲ್ಗಂಜಿ ಇರುತ್ತೆ, ಗೋಮತಿ ಚಕ್ರ ಇರುತ್ತೆ. ಗೋಮತಿ ಚಕ್ರ ಏನಕ್ಕೆ? ಲಕ್ಷ್ಮಿ ಆಕರ್ಷಣೆಗೆ, ಧನಾಕರ್ಷಣೆಗೆ, ಐಶ್ವರ್ಯ ಆಕರ್ಷಣೆಗೆ, ಗೊತ್ತಾಯ್ತಲ್ಲ. ಈಗ ಒಟ್ಟೊಟ್ಟಿಗೆ ಗುಲ್ಗಂಜಿನೂ ಇದೆ, ಅದು ಆಕರ್ಷಣೆಗೆ, ಶ್ರೀಚಕ್ರ ಇದೆ, ಅದು ಆಕರ್ಷಣೆಗೆ, ಗೋಮತಿ ಚಕ್ರ ಇದೆ, ಅದು ಆಕರ್ಷಣೆಗೆ, ಮುತ್ತು ಹವಳ ರತ್ನ ಅದು ಇರುತ್ತೆ ಅಲ್ಲನ್ರಿ. ಇನ್ನು ಶಿವರಾತ್ರಿ ಬರ್ತಾಯಿದೆ, ನೀವಿಲ್ಲಿ ಕೆಲವೊಂದು ಡಮರುಗಳೆಲ್ಲ ಇದೆ, ಅದು ನೋಡ್ಬೋದು. ಡಮರುಗಳು ಗೊತ್ತಾಯ್ತೇನ್ರಿ. ನಿಮ್ಗೇನು ಬೇಕೋ ತಗೋಬೋದು. ಏನೋ ಈ ಪಿರಮಿಡ್ ಥರ ಇರೋ ಶ್ರೀಚಕ್ರ ತಗೋತೀರಾ, ಇಲ್ಲ ಕಪ್ಪು ಅರಿಶಿನ ತಗೊಳ್ತೀರಾ, ಅಲ್ಲೊಂದು ಗಿಡಗಳಿತ್ತು ಅದು ತಗೋತೀರಾ, ಇಲ್ಲ ಡಮರುಗ, ಶಿವರಾತ್ರಿ ಬಂತು ಡಮರುಗ, ಈ ಭಜನೆ ಮಾಡೋರು ದೇವಸ್ಥಾನದಲ್ಲಿ ಮಂಗಳಾರತಿ ಅಭಿಷೇಕ ಮಾಡುವಾಗ ದೇವರಿಗೆ ಆ ಟೈಮಲ್ಲಿ ಡಮರುಗ ಬಾರಿಸ್ಲಿಕ್ಕೆ ಕೂಡ ಅಲ್ಲಿ ಡಮರು ಇದೆ ನೋಡ್ಬೋದು ಪಕ್ಕದಲ್ಲಿ, ಗೊತ್ತಾಯ್ತಲ್ಲ. ಅದಕ್ಕೂ ಮೊದಲು ನೀವು ಈ ಶ್ರೀಚಕ್ರ ಕೂಡ ನೀವು ಬಳಸ್ಕೋಬೋದು, ಈ ಪಿರಮಿಡ್ ಥರ ಇರುತ್ತೆ, ಗೊತ್ತಾಯ್ತಲ್ಲ. ಇವೆಲ್ಲ ನಿಮಗೆ ತುಂಬ ಉಪಯೋಗ ಆಗುತ್ತೆ ರೀ, ಗೊತ್ತಾಯ್ತಲ್ಲ. ನೀವು ಶ್ರೀಚಕ್ರ ಇರ್ಬೋದು, ಗೋಮತಿ ಚಕ್ರ ಇರ್ಬೋದು, ಅಥವಾ ಗುಲ್ಗಂಜಿ ಇರ್ಬೋದು, ಇವೆಲ್ಲ ಉಪಯೋಗ ಬರ್ತವೆ, ಓಕೆನಾ. ಇನ್ನು ನಾನು ಆಗಲೇ ಹೇಳ್ದಂಗೆ ನಿಮಗೆ ಗೋಮತಿ ಚಕ್ರ ಬಳಸಿ ವಾಸ್ತುಗೆ ಗಿಡ ಕೂಡ, ಗೊತ್ತಾಯ್ತಲ್ಲ. ಇದು ಒಂದು ಇರುತ್ತೆ, ಗಿಡ ಕೂಡ ನಿಮಗೆ ಉಪಯೋಗ ಬರುತ್ತೆ. ನಾನು ಹೇಳಿದ್ನಲ್ಲ, ಇದರಲ್ಲಿ ಬಳಸ್ತಕ್ಕಂಥ ಗೋಮತಿ ಚಕ್ರಗಳು, ಗೊತ್ತಾಯ್ತಲ್ಲ. ನೋಡಿ ಇವೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಒಟ್ಟೊಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಉಪಯೋಗ ಬರಲಿ ಅಂದ್ಬಿಟ್ಟು.
ಏನೇ ಆದರೆ ಇವೆಲ್ಲ ಲಕ್ಷ್ಮಿ ಆಕರ್ಷಣೆಗೆ, ಧನಾಕರ್ಷಣೆಗೆ ಇವೆಲ್ಲ ಬಳಸ್ತಕ್ಕಂಥದ್ದು. ಜೀವನದಲ್ಲಿ ನಾವು ದಾರಿದ್ರ್ಯದಿಂದ ಮುಕ್ತರಾಗಲಿಕ್ಕೆ, ಕಷ್ಟಗಳಿಂದ, ನಷ್ಟಗಳಿಂದ, ರೋಗಗಳಿಂದ ಮುಕ್ತರಾಗಲಿಕ್ಕೆ ಕೆಲವೊಂದು ಸಾರಿ ಈ ರೀತಿ ಗ್ರಂಥಿ ಅಂಗಡಿಗಳಿಗೆಲ್ಲ ನಾವು ಬರಬೇಕಾಯ್ತು, ಐಟಮ್ಸ್ ತೊಗೋಬೇಕಾಗುತ್ತೆ. ಗೊತ್ತಾಯ್ತಲ್ಲ. ಇವುಗಳನ್ನು ನಾವು ಒಬ್ಬ ಯೋಗ್ಯ ಗುರುಗಳ ಹತ್ರ, ಯಾರಾದರೂ ಮಂತ್ರವಾದಿಗಳು, ಮಾಂತ್ರಿಕರು ಇವರೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ನಾವು ಈ ವಸ್ತುಗಳಿಗೆ ಪ್ರಾಣ ಪ್ರತಿಷ್ಠೆ ಅಥವಾ ಶಕ್ತಿಯನ್ನು ತುಂಬಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ನಿಮಗೆ ರುದ್ರಾಕ್ಷಿಗಳಿದೆ, ದೊಡ್ಡ ದೊಡ್ಡ ರುದ್ರಾಕ್ಷಿ ಹಾರಗಳಿದೆ, ದೊಡ್ಡ ದೊಡ್ಡ ರುದ್ರಾಕ್ಷಿ ಹಾರಗಳಿದೆ, ಪಂಚಮುಖಿ, ಅದಕ್ಕೆ ಮೇಲೆ ಬೇರೆ ಬೇರೆ ಮುಖಿಗಳು ಅಂತ ಇರುತ್ತೆ. ಗೊತ್ತಾಯ್ತಲ್ಲ. ರುದ್ರಾಕ್ಷಿ ಹಾರಗಳು, ರುದ್ರಾಕ್ಷಿ ಅಂದರೆ ಗ್ರಹ, ತಾರ, ನಕ್ಷತ್ರ, ಪಂಚಭೂತಗಳ ಶಕ್ತಿ, ಶಿವನ ಒಂದು ಅಕ್ಷಿ, ಕಣ್ಣು ಅಂತ. ರುದ್ರ ಅಂದರೆ ಶಿವ, ಅಕ್ಷಿ ಅಂದರೆ ಕಣ್ಣು, ರುದ್ರಾಕ್ಷಿ ಅಂತೀವಿ. ಗೊತ್ತಾಯ್ತಲ್ಲ. ರುದ್ರನ ಶಕ್ತಿ ಆ ಒಂದು ಜಪಮಾಲೆಗಳಲ್ಲಿ ಇರುತ್ತೆ. ಗೊತ್ತಾಯ್ತಲ್ರಿ. ಇಲ್ಲಿ ನೋಡಿ ವೈಟ್ ಇದೆ, ಇದೇನಪ್ಪ ಅಂದರೆ ತಲೆಯ ಬುರುಡೆ ಥರ ಇರುತ್ತೆ ಮಣಿಗಳು. ಇದು ಒಂಟೆ ಇರುತ್ತಲ್ಲ, ಒಂಟೆಯ ಮೂಳೆಗಳಿಂದ ಮಾಡಿರ್ತಕ್ಕಂಥ ತಲೆಯ ಬುರುಡೆಗಳು, ಸಣ್ಣ ಸಣ್ಣವು ಒಂಟೆಯ ಮೂಳೆಗಳಿಂದ ಕೆತ್ತಿರ್ತಕ್ಕಂಥ ಮಣಿಗಳು. ಇದು ಕಲ್ಲಲ್ಲ. ಕೆಲವರು ಕಲ್ಲುಗಳಿಂದನೂ ಮಾಡ್ತಾರೆ ಕೆಲವರು, ಆದರೆ ಇವು ಒಂಟೆಯ ಮೂಳೆಯಿಂದ ಮಾಡಿರ್ತಕ್ಕಂಥ ತಲೆಬುರುಡೆಗಳು. ತಲೆಬುರುಡೆ ಅಲ್ಲ ಹಂಗಂತ, ಈ ಒಂಟೆಯ ಮೂಳೆಯಿಂದ ಮಾಡಿರೋದೇ ಹಂಗೆ. ಯಾಕೆ ಅಂದರೆ ವಶೀಕರಣಕ್ಕೆ. ಇವುಗಳನ್ನು ಕುತ್ತಿಗೆಯಲ್ಲಿ ಹಾಕೋಬಿಟ್ರೆ ಮಂತ್ರವಾದಿಗಳು, ಗುರುಗಳು ದೇವಸ್ಥಾನಗಳಲ್ಲಿ ಕೂತಿರ್ತಾರೆ, ಅವರು ಸ್ಮಶಾನಗಳಲ್ಲಿ ಧ್ಯಾನ ಜಪ ತಪ ಮಾಡ್ತಾರೆ ಗುರುಗಳು, ಮಂತ್ರವಾದಿಗಳು. ಅಮಾವಾಸ್ಯ ದಿನ, ಹುಣ್ಣಿಮೆ ದಿನ, ಗ್ರಹಣ ದಿನ ಅವರು ಏನು ಮಾಡ್ತಾರೆ ಗುರುಗಳು, ಮಂತ್ರವಾದಿಗಳು, ಸಿದ್ಧಪುರುಷರು, ಯೋಗಿಗಳು, ತಪಸ್ವಿಗಳು ಈ ಮಾಲೆಗಳನ್ನು ಕುತ್ತಿಗೆಯಲ್ಲಿ ಹಾಕೋಬಿಡ್ತಾರೆ. ಗೊತ್ತಾಯ್ತಾ. ಇದೇನದು ಒಂಟೆ ಮೂಳೆಯಿಂದ ಮಾಡಿರ್ತಕ್ಕಂಥ ಮಣಿಗಳು. ಗೊತ್ತಾಯ್ತಾ. ಹಾರನ ಹಾಕೋಬಿಡ್ತಾರೆ, ನೋಡೋಕ್ಕೆ ತಲೆ ಬಿಡೋ ಥರ ಇರ್ತವೆ. ಮಂತ್ರಸ್ಥಿತಿಗೆ ಜಪ ತಪ ಧ್ಯಾನ ಮಾಡಲಿಕ್ಕೆ. ಅರ್ಥ ಆಯ್ತಾ. ಆ ರುದ್ರಾಕ್ಷಿಗಳವೆಲ್ಲ. ಇನ್ನು ನೋಡ್ರಿ, ಇವ ಸ್ಟಾರ್ ಫಿಶ್ ಅಂದರೆ ನಿಮ್ಗೆ ಗೊತ್ತಲ್ಲ, ನಕ್ಷತ್ರ ಮೀನು ಅಂತಿರಲ್ರಿ ಅವು. ಹಂಗಂತ ನಕ್ಷತ್ರ ಮೀನುಗಳನ್ನು ಸಾಯಿಸಿಬಿಟ್ಟು ಅವು ತಂದಿಲ್ಲಿಟ್ಟಿಲ್ಲ. ಸಾಮಾನ್ಯವಾಗಿ ಸಮುದ್ರದ ತೀರದಲ್ಲಿ ಅವೆಲ್ಲ ಬಿದ್ದಿರ್ತವೆ ಸತ್ವವಾಗಿ. ಸಮುದ್ರದ ತೀರದಲ್ಲಿ ನಕ್ಷತ್ರ ಮೀನುಗಳು, ಇನ್ನೂ ಕೆಲವೊಂದು ಸಮುದ್ರದ ಹವಳಗಳು, ಶಂಖಗಳು, ಆಮೇಲೆ ಕವಡೆಗಳು, ಇವೆಲ್ಲ ಚಿಪ್ಪುಗಳು, ಕಪ್ಪೆ ಚಿಪ್ಪುಗಳು ಇವೆಲ್ಲ ಬಂದಲ್ಲಿ ಬಿದ್ದಿರ್ತವೆ. ಅವನ್ನ ಇವರು ತೊಗೊಬರ್ತಾರೆ, ಕೆಲವರೆಲ್ಲ ತೊಗೊಂಬಂದು ಅವನ್ನ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಆಮೇಲೆ ಗ್ರಂಥಿ ಅಂಗಡಿಗಳು ಸೇರ್ತವೆ. ಗ್ರಂಥಿ ಅಂಗಡಿಗಳಲ್ಲಿ ಈ ರೀತಿ ಅವಿಗೆ ಮಂತ್ರವಾದಿಗಳು, ಗುರುಗಳು ಡೆಕೋರೇಟ್ ಮಾಡಿ ಸೇಲ್ ಮಾಡೋಕ್ಕೆ ಬಿಟ್ಟಿರ್ತಾರೆ. ಅರ್ಥ ಆಯ್ತಲ್ಲ. ಒಟ್ಟಿನಲ್ಲಿ ಅವೆಲ್ಲ ವಶೀಕರಣಕ್ಕೆ, ಗ್ರಹದೋಷ, ನಕ್ಷತ್ರ ದೋಷಕ್ಕೆ, ದಾರಿದ್ರ್ಯ ನಿವಾರಣೆಗೆ ಇವೆಲ್ಲ ಬಳಸ್ತಾರೆ. ಇವೆಲ್ಲವೂ ಅಷ್ಟೇ, ನಾನು ಇಷ್ಟೊತ್ತು ಹೇಳಿದ್ನಲ್ಲೆಲ್ಲ. ಇದು ನೋಡಿ, ನಿಮಗೆ ಗೊತ್ತಿದೆ ಸ್ಫಟಿಕ ಮಾಲೆಯಲ್ಲಿ ಕಲ್ಲದು. ಆಮೇಲೆ ನೋಡಿರಿ, ಇದು ಕೂಡ ಕಪ್ಪು ರುದ್ರಾಕ್ಷಿ ಅಂತಾರೆ. ಗೊತ್ತಾ ನಿಮಗೆ, ಬ್ಲ್ಯಾಕ್ ಕಲರ್ ರುದ್ರಾಕ್ಷಿ. ಅಲ್ಲಿ ನೋಡ್ರಿ ವೈಟ್ ಕಲರ್ ಇದೆಯಲ್ಲ, ಅದು ಬಂದ್ಬಿಟ್ಟು ಏನು ಹೇಳಿ, ಬಿಳಿ ಇದು ಈ ಮಾಲೆ, ಸ್ಫಟಿಕ ಮಾಲೆ. ಗೊತ್ತಾಯ್ತಲ್ಲ, ಅಲ್ಲಿರೋದು ಮೇಲೆ ಇದೆ ನೋಡ್ರಿ ವೈಟ್, ಇದು ಕಪ್ಪು ರುದ್ರಾಕ್ಷಿ. ಗೊತ್ತಾಯ್ತಲ್ಲ. ಇವೆಲ್ಲ ಕುತ್ತಿಗೆಯಲ್ಲಿ ಹಾಕೊಳ್ಳೋದು ಗುರುಗಳು, ಇವೆಲ್ಲ ಮಂತ್ರ ಸಾಧನೆ ಮಾಡೋರು, ದೀಕ್ಷೆ ತೊಗೊಂಡಿರ್ತಾರೆ ಕೆಲವರು. ದೀಕ್ಷೆ ತೊಗೊಂಡಿರೋರು ಹಾಕೋಬೋದು, ತೊಗೊಳ್ದೇ ಇರೋರು ಹಾಕೋಬೋದು. ಇನ್ನು ನೋಡ್ರಿ, ಇಲ್ಲಿ ಶಂಖ, ಅದ್ರ ಮೇಲೆ ಏನೋ ಒಂದು ಯಂತ್ರ, ಇವೆಲ್ಲ ಏನಕ್ಕೆ, ಮನೆಗಳಿಗೆ ಕಟ್ಟಲಿಕ್ಕೆ, ಹೊಸ ಮನೆಗಳಿಗೆ ಕಟ್ಟಲಿಕ್ಕೆ, ಗಾಡಿಗಳಿಗೆ, 3 ವೀಲರ್ 4 ವೀಲರು, ಲಾರಿಗಳ ಬಸ್ಸುಗಳಿಗೆ ಕಟ್ಟಲಿಕ್ಕೆ ಇವೆಲ್ಲ ಅಲ್ಲಿ ವಸ್ತುಗಳಿರುತ್ತೆ. ಇವೆಲ್ಲ ಗ್ರಂಥಿ ಅಂಗಡಿಯಲ್ಲಿ ಸಿಗ್ತವೆ. ಇನ್ನು ನೋಡಿ, ಇಲ್ಲೊಂದು ಕೆಲವೊಂದು ಮಣಿಗಳು ಮಾಡಿದ್ದಾರೆ. ಇವೆಲ್ಲ ಮಣಿಗಳು ನೋಡಿ ಮಾಡಿದ್ದಾರೆ. ಇವೆಲ್ಲ ಏನರಿಂದ ರುದ್ರಾಕ್ಷಿ ಇದೆ. ಇವು ಕೆಂಪು ರುದ್ರಾಕ್ಷಿ, ಅರ್ಥ ಆಯ್ತಾ, ರೆಡ್ ಕಲರ್. ಆಮೇಲೆ ನೋಡಿ, ಇವು ಗಂಧ, ಶ್ರೀಗಂಧ, ಆಮೇಲೆ ಕೆಲವೊಂದು ಕರಂಗಲಿ ಮರದ್ದು, ಹಾಗೆ ಇನ್ನೂ ಚಂದನ, ರಕ್ತಚಂದನ, ಗಂಧದ ಮರ ಅಂತಿರಲ್ಲ ಹಾಗೆ. ಅವೆಲ್ಲ ಭೂತಾಳೆ, ದೇವಭೂತಾಳೆ, ಅವುಗಳಿಂದ ಮಾಡಿರ್ತಕ್ಕಂಥ ಮಣಿಗಳು ಕೂಡ ಇರ್ತವೆ. ಅವುಗಳಿಂದ ಮಾಡಿರೋ ಮಣಿಗಳು ಕೂಡ ಇಲ್ಲಿ ಕೆಲವೊಂದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗೋಲ್ಲ. ಇವೆಲ್ಲ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳೋದು, ಏತಕ್ಕೆ, ಆಕರ್ಷಣೆಗೆ, ಮಂತ್ರಸಿದ್ಧಿ ಮಾಡ್ಕೊಳ್ಳಿಕ್ಕೆ. ಯಾರು ಬೇಕಾದ್ರೂ ಹಾಕ್ಕೋಬೋದು. ಆದರೆ ಮಾಂಸಾಹಾರ ಅವೆಲ್ಲ ಸೇವನೆ ಮಾಡೋಂಗಿಲ್ಲ ಇವೆಲ್ಲ ಹಾಕ್ಕೊಂಡ್ರೆ, ನೆನ್ಪಿಟ್ಕೊಳ್ಳಿ. ಸಾತ್ವಿಕವಾಗಿರಬೇಕು. ಇಲ್ಲ ಹಂಗಂತ ಮಾಂಸಾಹಾರ ಸೇವನೆ ಮಾಡೋರು ಇವೆಲ್ಲ ಹಾಕ್ಕೊಳ್ಳಲ್ವಾ ಅಂತ ಕೇಳ್ಬೋದು. ಹಾಕ್ಕೋತಾರೆ, ಆದರೆ ಅಷ್ಟೊಂದು ಪವರ್ ಇರೋಲ್ಲ. ನೋಡಿ, ಇದೇನಿದೆ ಸ್ಫಟಿಕ ಮಾಲೆ, ವೈಟ್ ಕಲರ್. ಇದೇನು ಕರಂಗಲಿ ಮಾಲೆ, ಗೊತ್ತಲ್ಲ, ಕರಂಗಲಿ ಮರದಲ್ಲಿ ಮಾಡಿರೋದು ಕರಿಂಗಲಿ ಮಾಲೆ. ಗೊತ್ತಾಯ್ತಲ್ಲ. ಅದು ನೋಡಿ, ಎಕ್ಕೆ ಗಿಡದ್ದು ವೈಟ್ ಕಲರ್ ನೋಡಿ, ಇದು ಎಕ್ಕೆ ಗಿಡದ್ದು, ನೆನ್ಪಿಟ್ಕೊಳ್ಳಿ. ಇದು ಎಕ್ಕೆ ಗಿಡದ್ದು ಮಾಲೆ, ಎಕ್ಕೆ ಗಿಡದಿಂದ ಮಾಡಿರ್ತಕ್ಕಂಥ ಮಾಲೆ ಇದೆ, ಎಕ್ಕೆ ಗಿಡದ್ದು, ನೆನ್ಪಿಟ್ಕೊಳ್ಳಿ. ಹಾಗೆ ತುಳಸಿ ಮಾಲೆ ಕೂಡ ಇರ್ತದೆ ಹಂಗೆ ಬೇರೆ ಅಂತ. ಇದು ಎಕ್ಕೆ ಗಿಡದ ಮಾಲೆ, ಗೊತ್ತಾಯ್ತೇನ್ರಿ. ಹಾಗೆ ತುಳಸಿ ಮಾಲೆನೂ ಹಂಗೆ ಇರ್ತದೆ ನೋಡೋಕ್ಕೆ. ಗೊತ್ತಾಯ್ತಾ. ಇಲ್ಲಿ ಸಾಕಷ್ಟು ಮಾಲೆಗಳಿರುತ್ತೆ. ಏನಕ್ಕೆ, ಇವೆಲ್ಲ ವಶೀಕರಣಕ್ಕೆ, ಪೂಜೆಗಳಿಗೆ, ದೇವತೆಗಳಿಗೆ ಫೋಟೋಗಳಿಗೆ ಹಾಕಲಿಕ್ಕೆ, ಯಾರಿಗಾನ ಗಿಫ್ಟ್ ಕೊಡಲಿಕ್ಕೆ ಇವೆಲ್ಲ ಮಾಲೆಗಳು. ನೋಡಿ ನವರತ್ನ ಮಾಲೆ. ಇದೇನು ನವರತ್ನ ಮಾಲೆ. ಗೊತ್ತಾಯ್ತಾ.
ಒಟ್ಟಾರೆ ನೀವು ನೋಡ್ಬೋದು, ಇವೆಲ್ಲ ನೀವು ನೋಡಿದ್ರೆ ಇವೆಲ್ಲ ಉಪಯೋಗ ಬರ್ತವೆ, ಉಪಯೋಗಿಸ್ಕೊಳ್ಳಿ ಜೀವನದಲ್ಲಿ. ಯಾವಾಗ ನಿಮ್ಗೆ ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ, ನಿಮ್ಗೆ ಯಾವ ಒಳ್ಳೆಯದಾಗಲಿ. ವೀಕ್ಷಕರ ಗ್ರಂಥಿ ಆಗಡೆ ಇದು ಬಹಳ ಮುಖ್ಯವಾದದ್ದು. ನಾನು ಹೇಳಿದ್ದೆ ಇಷ್ಟೊತ್ತು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಏನೇನು ತೋರಿಸ್ಕೊಟ್ಟಿದ್ದೀನಿ ನಂಗೆ ಗೊತ್ತಿದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಗೊತ್ತಾಯ್ತಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ಗ್ರಂಥಿ ಆಡಲ್ಲಿ ಒಂದು ಸಣ್ಣ ಪ್ರಯತ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ. ಹಾಗೆ ಮತ್ತೆ ನಾನು ಈ ರೀತಿ ವಿಡಿಯೋಗಳು ಹಾಕಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅನ್ನೋದು ಹಾಕ್ಕೊಳ್ಳಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.